ಅದು ಯಲಹಂಕದಿಂದ ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿ. ಇದು ನಿರ್ಮಾಣವಾಗಿ 5-6 ವರ್ಷವೇ ಕಳೆದಿದೆ. ಆದರೆ ಅಂದಿನಿಂದ ಇಂದಿನವರೆಗೂ ಇಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಅವರ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಅವೈಜ್ಞಾನಿಕ ರಾಜ್ಯ ಹೆದ್ದಾರಿಯಲ್ಲಿ ಪದೇ ಪದೇ ಅಪಘಾತ. ಹೆದ್ದಾರಿ ತಡೆದು ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರತಿಭಟನೆ. ಆಕ್ರೋಶ, ಧಿಕ್ಕಾರ, ಟೋಲ್ ಸಿಬ್ಬಂದಿಗೆ ತರಾಟೆ. ಅವೈಜ್ಞಾನಿಕ ರಸ್ತೆ ಸರಿಪಡಿಸುವಂತೆ ಹೆದ್ದಾರಿಯಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ಭಾಗಿಯಾಗಿದ್ರು. ಯಲಹಂಕ ತಾಲೂಕಿನ ಕಡತನಮಲೆ ಬಳಿ ಇರುವ ಯಲಹಂಕ ಹಿಂದೂಪುರದ ರಾಜ್ಯ ಹೆದ್ದಾರಿ ಇದು. ಇಲ್ಲಿಂದ ದೊಡ್ಡಬಳ್ಳಾಪುರ ಗೌರಿಬಿದನೂರು ಮೂಲಕ ಹಿಂದೂಪುರಕ್ಕೆ ರಾಜ್ಯ ಹೆದ್ದಾರಿ ಹಾದು ಹೋಗಿದೆ. ಇಂದು ಇಲ್ಲಿಯ ಸ್ಥಳೀಯ ಜನರು ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ರೋಚಿಗೆದ್ದಿದ್ರು. ಕಡತನಮಲೆ ಬಳಿ ರಾಮಲಿಂಗಂ ಕನ್ಸ್ಟ್ರಕ್ಷನ್ ವತಿಯಿಂದ ಟೋಲ್ ಮಾಡಿದ್ದಾರೆ. ಆದ್ರೆ ಟೋಲ್ ಮಾಡಿ 5-6 ವರ್ಷ ಕಳೆದರೂ ಹೆದ್ದಾರಿಯಲ್ಲಿ ಸಮರ್ಪಕ ರಸ್ತೆ ಇಲ್ವಂತೆ. ಜೊತೆಗೆ ಟೋಯಿಂಗ್ ವಾಹನ, ಆಂಬ್ಯುಲೆನ್ಸ್ ಮತ್ತು ಪಾದಚಾರಿಗಳು ಹೆದ್ದಾರಿ ದಾಟಲು ಫುಟ್ಪಾತ್ ಸಹ ಮಾಡಿಲ್ವಂತೆ. ಹೀಗಾಗಿ ನಿತ್ಯ 10 ಅಪಘಾತಗಳು ಹೆದ್ದಾರಿಯಲ್ಲಿ ಆಗ್ತಿದ್ದು ಅವೈಜ್ಞಾನಿಕ ಟೋಲ್ನಿಂದ ಅಮಾಯಕರು ಜೀವ ಕಳೆದುಕೊಳ್ತಿದ್ದಾರೆ ಅಂತ ಸ್ಥಳೀಯರು ಪ್ರತಿಭಟಿಸಿದ್ರು. ಒಂದು ಫುಟ್ಪಾತ್ ಇಲ್ಲ, ಡ್ರೈನೇಜ್ಗಳು ಕಂಪ್ಲೀಟ್ ಆಗಿಲ್ಲ, ರಸ್ತೆಗೂ ಕೂಡ ಪರಿಹಾರ ಇನ್ನೂ ಕೆಲವು ಕಡೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ, ಸ್ಟ್ರೀಟ್ ಲೈಟ್ಗಳು ಒಂದು ಉರಿತಾ ಇಲ್ಲ, ರೋಡ್ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಮೇಂಟೈನ್ ಮಾಡ್ತಾ ಇಲ್ಲ. 2 ಕಡೆ ಕೂಡ ಸಾವಿರಾರು ಅಕ್ರಮವಾದಂತ ಅಂಗಡಿಗಳನ್ನ ಪರ್ಮನೆಂಟ್ ಆಗಿ ಕಟ್ಕೊಂಡವ್ರೆ. ಅವ್ರ ಹತ್ರ ಇವರೆಲ್ಲ ದುಡ್ಡು ವಸೂಲಿ ಮಾಡ್ತಾವ್ರೆ ಅಂತಕ್ಕಂಥದ್ದು ಸಾರ್ವಜನಿಕರ ದೂರ ಇರ್ತಕ್ಕಂಥದ್ದು. ಟೋಲ್ ಪ್ಲಾಜಾ ಬಳಿ ಇರುವ ಶೌಚಾಲಯವನ್ನ ಸಾರ್ವಜನಿಕರ ಉಪಯೋಗಕ್ಕೆ ನೀಡದೆ ಅದಕ್ಕೂ ಬೀಗ ಜಡಿದಿದ್ದಾರಂತೆ. ಇನ್ನು ಈ ಕುರಿತು ಟೋಲ್ ಮ್ಯಾನೇಜರ್ ಅವರನ್ನ ಕೇಳಿದ್ರೆ, ನಾವು ಎಲ್ಲವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿದ್ದೇವೆ, ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಅವುಗಳನ್ನ ಶೀಘ್ರವಾಗಿ ಕಂಪನಿ ಗಮನಕ್ಕೆ ತರೋದಾಗಿ ಹೇಳಿದ್ರು. ಸರ್, ಕೆಲವೊಂದು ನಮ್ಮ ಕೈಲಿರೋದಿಲ್ಲ. ನಾವು ಟ್ರೈನ್ಸ್ ಆಗಿರಲಿ, ದೊಡ್ಡ ದೊಡ್ಡ ವರ್ಕ್ಗಳು ನಮ್ಮ ಕೈಲಿರಲ್ಲ. ಏನು DPR ಆಗಿರ್ತದೋ ಆ DPR ಪ್ರಕಾರ ನಾವು ಕೆಲಸ ಮಾಡಿರ್ತೀವಿ. ಅದು ಬಿಟ್ಟು ಹೆಚ್ಚುವರಿ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಕೈಲಿರಲ್ಲ. ನಾವು KDSL ಮೂಲಕವಾಗಿ ಬರಬೇಕು. ಫುಟ್ಪಾತ್ ಅಲ್ಲಿ ಅಂಗಡಿಗಳು ಇನ್ನೊಂದು ಮತ್ತೊಂದು BBMP ಲಿಮಿಟ್ಸ್ ಇವರೆಲ್ಲನೂ ಹೌದು ಇಗ್ತಾ ಇದ್ದಾರೆ. ಅದನ್ನ ಪಂಚಾಯತಿಗಳವರು BBMP ಅವರು ಕಂಟ್ರೋಲ್ ಮಾಡಬೇಕು. ನಾವು ತೆಗಿತಾನೆ ಇದ್ದೀವಿ. 75% ಕಾಮಗಾರಿ ಮುಗಿದಿದೆ ಅಂತ ಕಳೆದ 5 ವರ್ಷದಿಂದ ಸುಂಕ ವಸೂಲಿ ಮಾಡ್ತಿದ್ದಾರೆ. ಆದ್ರೆ ಟೋಲ್ ಆಡಳಿತ ಮಂಡಳಿ ಸಂಪೂರ್ಣ ರಸ್ತೆ ಕಾಮಗಾರಿ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ನಿಜಕ್ಕೂ ವಿಪರ್ಯಾಸ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಅವೈಜ್ಞಾನಿಕ ಹೆದ್ದಾರಿಯನ್ನ ಸರಿಪಡಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.